ಇದೇನು ಸೋಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ಇದು ಚಳಿಗಾಲದ ಶೀತಕ್ಕೆ ಕೆಮ್ಮಿಗೆ ಆಗುವಂತಹ ಒಂದು ಕಷಾಯ ಅಥವಾ ಟೀ. ಇದನ್ನು ನಾವು ನಮ್ಮ ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಸುಲಭವಾಗಿ ಮಾಡಿಕೊಳ್ಬೋದು. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಈ ಔಷಧಿ ಟೀಯನ್ನು ಅಥವಾ ಕಷಾಯವನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದಕ್ಕೆ ನೋಡಿ, ಒಂದು ದೊಡ್ಡ ಪತ್ರೆ ಎಲೆ, ಹಾಗೆ ಒಂದೆರಡು ತುಳಸಿ ಕುಡಿ, ಒಂದು 4 ಗರಿಕೆ. ಇದರಲ್ಲಿ ನಿಮ್ಮ ಹತ್ರ ಯಾವುದಿಲ್ಲದಿದ್ದರೆ ಅದನ್ನು ಸ್ಕಿಪ್ ಮಾಡಿಕೊಳ್ಬೋದು. ಇದು ಜ್ಯೇಷ್ಠ ಮಧು, ಹಾಗೆಯೇ ಒಂದು 4 ಲವಂಗ, ಒಂದು 10 ಕಾಳು ಮೆಣಸು, ಒಂದು ಅರ್ಧ ಇಂಚಿನ ಶುಂಠಿಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ. ಸ್ವೀಟಿಗೆ ಬೆಲ್ಲ ಬೇಕಾದರೂ ಹಾಕಿಕೊಳ್ಬೋದು, ಅಥವಾ ನೀವು ಕುದಿಸಿ ಆದ ನಂತರ ಜೇನು ಕೂಡ ಹಾಕಿಕೊಳ್ಬೋದು. ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು 1/4 ಕಪ್ಪಷ್ಟು ನೀರಿಟ್ಕೊಳ್ಳಿ. 1/4 ಕಪ್ಪಷ್ಟು ನೀರಿಟ್ಕೊಂಡು ಅದು ಬಿಸಿಯಾಗುವಾಗ ಅದಕ್ಕೆ ಈ ಎಲ್ಲವನ್ನು ಕೂಡ ಎಲೆಗಳನ್ನು ಕಟ್ ಮಾಡಿ ಹಾಕಿ, 1-2 ಕಟ್ ಮಾಡಿ ಹಾಕಿ, ಹಾಗೆ ಉಳಿದದ್ದನ್ನು ಜಜ್ಜಿ ಹಾಕಿ. ಲವಂಗ, ಕಾಳುಮೆಣಸು, ಶುಂಠಿ ಇವೆಲ್ಲವನ್ನು ಕೂಡ ಜಜ್ಜಿ ಹಾಕಿ. ಬೆಲ್ಲ ಹಾಕೋದಾದರೆ ನೀವು ಕುದಿಯುವಾಗ ಹಾಕಿಕೊಳ್ಬೋದು. ಜೇನು ಹಾಕಿಕೊಳ್ಳೋದಾದರೆ ಕುದಿದ ನಂತರ ನೀವು ಸೋಸಿಕೊಳ್ತೀರಲ್ವ, ಆವಾಗ ಅದನ್ನು ಹಾಕಿಕೊಳ್ಬೋದು. ಇದನ್ನು 1/4 ಲೋಟದಿಂದ 1 ಲೋಟ ಆಗುವವರೆಗೆ ಇದನ್ನು ಕುದಿಸಿಕೊಳ್ಬೇಕು. ಅಂದರೆ ಒಂದು 5-10 ನಿಮಿಷ ಕುದಿಸಿಕೊಳ್ಬೇಕಾಗ್ತದೆ. ಕುದಿಸಿದ ನಂತರ ಅದನ್ನು ಸೋಸಿ ಬೆಲ್ಲ ಹಾಕಿದರೆ ಹಾಗೇ ಕುಡಿಬೋದು. ನಂತರ ನೀವು ಜೇನು ಹಾಕಿಕೊಳ್ಳೋದಾದರೆ ಸೋಸಿದ ನಂತರ ಅದಕ್ಕೆ ಜೇನು ಹಾಕಿಕೊಳ್ಳಿ. ಕುದಿದ ನಂತರ ಕೊನೆಯಲ್ಲಿ 1/4 ಟೀ ಸ್ಪೂನಷ್ಟು ಅರಶಿನ ಸೇರಿಸ್ಕೊಳ್ಳಿ. ಅದನ್ನು ಅರಶಿನ ಹಾಕಿ ಅದು ಜಾಸ್ತಿ ಕುದಿಬೇಕಾದ ಅವಶ್ಯಕತೆ ಇಲ್ಲ, ಬಿಸಿಗೆ ಅದು ಬಿಟ್ಕೊಳ್ತದೆ. ಈಗ ಇದನ್ನು ಸೋಸಿಕೊಳ್ಳುವ. ಇದನ್ನು ವಾರದಲ್ಲಿ 1-2-3 ಬಾರಿ ಮಾಡಿ ಕುಡಿಯೋದ್ರಿಂದ ಚಳಿಗಾಲದಲ್ಲಿ ಆಗುವಂತಹ ಶೀತ ಕೆಮ್ಮಿನಿಂದ ನಾವು ದೂರ ಇರ್ಬೋದು. ನಮ್ಮ ಆರೋಗ್ಯಕರ ಟೀ ಅಥವಾ ಕಷಾಯ ರೆಡಿ.